ಪೊಲೀಸರು ಲಂಚ ತಿನ್ನುವ ನಾಯಿಗಳು, ಲಂಚ ತಿನ್ಕೊಂಡು ಎಲ್ಲೋ ಬಿದ್ದಿರ್ತಾರೆ. ಇದನ್ನ ಹೇಳಿದಂತವರು ನಿಮ್ದು ಆ ತರ ಸಾವಿರ ಸ್ಟೇಟ್ಮೆಂಟ್ ಬಂದಿದೆ ಸರ್. ಗೃಹ ಮಂತ್ರಿಗಳು. ಈಗ ನಾನು ಆ ಸ್ಟೇಟ್ಮೆಂಟ್ಗಳನ್ನ ಡಿಸ್ಕಸ್ ಮಾತಾಡ್ಬಿಡಿದ್ರು. ಯಾರು ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಪೊಲೀಸ್ ಅವರು ಲಂಚ ತಿನ್ನೋ ನಾಯಿಗಳು ಎಲ್ಲೋ ತಿನ್ಕೊಂಡು ಬಿದ್ದಿರ್ತಾರೆ ಈ ಮಾತು ಒಂದು. ಎರಡನೇದು, ಇದೇ ಜನವರಿನಲ್ಲಿ ಮೊದಲ ವಾರದಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಮಾಡ್ಕೊಳ್ಳಿ. ಒಬ್ಬ DCPಗೆ ಆರ್ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರು, ನನ್ನ ಮುಟ್ಟಿದ್ರೆ, ನನ್ನ ತಡೆದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ. ಇದ ಗೌರವ? ಇದು ಗೌರವ? ಪ್ರತಾಪ್ ಸಿಂಹ MP ಆಗಿದ್ರು. MP ಆಗಿದ್ದಾಗ ಅವ್ರನ್ನ ಒಂದು ಬ್ಯಾರಿಕೇಡ್ ಹಾಕಿ ಪೊಲೀಸ್ನವರು ಕಾಯ್ತಾ ಇದ್ರು. ಅವ್ರು ತಡೆದ್ರು, ಅವ್ರನ್ನ ಯಾವುದೋ ಕಾರಣಕ್ಕಾಗಿ ತಡೆದ್ರು. ನೀವು ಬ್ಯಾರಿಕೇಡು ಪೊಲೀಸ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಓಡಿದ್ರು ಪ್ರತಾಪ್ ಸಿಂಹ. ಇದು ಇವ್ರು ಕೊಡೋ ಗೌರವ, ಕಾನೂನು ಕೊಡೋ ಗೌರವ, ಮರ್ಯಾದಿನ. ಸರಿ, BJPನಲ್ಲಿ ಇಂಥದ್ದು 100 ಉದಾಹರಣೆಗಳು ಸಿಗ್ತವೆ. ಆದರೆ ಇವರು ಯಾವತ್ತೂ ಗೌರವ ಕೊಟ್ಟಿಲ್ಲ, ಯಾವುದು ಒಳ್ಳೆ ಆಡಳಿತ ಮಾಡಿಲ್ಲ, ಒಳ್ಳೆ ಆಡಳಿತವನ್ನು ನೋಡುವಂತ ಕೂಡ ಆ ಮನಸ್ಥಿತಿ ಇಲ್ಲ ಇವರಿಗೆ. ಇದೊಂಥರ ಕೆಟ್ಟ ಮನಸ್ಥಿತಿ. ಇದು ಈ ಕೆಟ್ಟ ಮನಸ್ಥಿತಿ ಇದೆ ಕರ್ನಾಟಕದಲ್ಲಿ. ಅದು ನನಗೆ ಗೊತ್ತಿಲ್ಲ ಭಾರತದಲ್ಲಿ ಹೆಂಗಿದೆ ಬಿಜೆಪಿ ಅಂತ, ಬೇರೆ ರಾಜ್ಯಗಳಲ್ಲಿ ಯಾವ ತರ. ಕರ್ನಾಟಕದಲ್ಲಿ ಅತ್ಯಂತ ಕೀಳು ಮಟ್ಟದ, ಅತ್ಯಂತ ಕಳಪೆಯ ಗುಣಗಳು ಉಳ್ಳಂತಹ ಬಿಜೆಪಿ ಇದು. ಮೌಲ್ಯಗಳಿಲ್ಲ ಇವರಿಗೆ, ಯಾವ ಎಥಿಕ್ಸ್ ಇಲ್ಲ, ವ್ಯಾಲ್ಯೂಸ್ ಇಲ್ಲ. ಅದೊಂಥರ ಕೆಲವು ಸಲ ನೋಡಿದ್ರೆ ಮಾಫಿಯಾ ತರ ಕಾಣುತ್ತೆ, ಭ್ರಷ್ಟಾಚಾರ ತುಂಬಿರತಕ್ಕಂಥ ತರ ಕಾಣುತ್ತೆ. ಕೆಲವು ಸಲ ಕಂಡ್ರೆ ಈ ತುಂಬಾ ವಿಲಕ್ಷಣ ವಿಚಿತ್ರ ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಗುಂಪು ಅಂತ ಕಾಣಿಸುತ್ತೆ ಇದು. ಸೊ ಇದನ್ನ ನೀವು ನೋಡಿ, 4 ಜನ ಸಿಡಿ ಸ್ಟೇ ತಗೊಂಡ್ಬರ್ತಾರೆ. ಅಲ್ಲಿಂದ ಹಿಡಿದು ಬೆಳಗಾವಿ RR ನಗರದವರೆಗೂ ರೇಪ್ ಕೇಸ್ಗಳು, ಎಷ್ಟು ಜನದ ಮೇಲೆ ರೇಪ್ ಕೇಸ್ಗಳು. ಏನ್ ಕನ್ಯಾಕುಮಾರಿನೂ ಹೇಳಿ. ಯಾರು? ರಾಹುಲ್ ಗಾಂಧಿ. ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನಾನು ಕಪಾಳ ಮೋಕ್ಷ ಮಾಡ್ತೀನಿ ಬಿಜೆಪಿ. ರಾಹುಲ್ ಗಾಂಧಿ ಸುಕನ್ಯಾಕುಮಾರಿ, ರಾಹುಲ್ ಗಾಂಧಿ ಸುಕನ್ಯಾಕುಮಾರಿ ಗೂಗಲ್ ಮಾಡಿ ನೋಡಿ. ಇದ್ರ ಮೇಲೆ ಕೇಸ್ ಹಾಕ್ತೀನಿ. ನೀವು ಕಪಾಳ ಮೋಕ್ಷ ಮಾಡ್ತೀನಿ ಅಂತ ಹೆಂಗ್ ಹೇಳ್ತೀರಿ? ಹೌದು, ವಿಚಾರವಾದ ಮಾಡಿ. ವಿಚಾರ ಇದ್ರೆ ವಿಚಾರ ಇದ್ರೆ ನೀವು ಹೇಳಿದ್ದು ಸುಳ್ಳು, ನಾನು ಹೇಳ್ತಿದ್ದೀನಿ ನೀವು ಹೇಳಿದ್ದು ಸುಳ್ಳು. ಸಾಕ್ಷಿ ಕೊಡ್ತೀನಿ, ನಾನು ಇದು ಕೊಡ್ತೀನಿ. ಗೂಗಲ್ ಅಲ್ಲಿ ಇದೆ ನೋಡಿ. ಗೂಗಲ್ ಬಿಡಿ. ನೀವು ಹೆಂಗೆ ಕಪಾಳ ಮೋಕ್ಷ ಮಾಡ್ತೀನಿ ಅಂತ ಹೇಳ್ತೀರಿ? ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರ ಬಂದು ಕೂತ್ಕೊಂಡಿದ್ದೀನಿ. ಹೆಂಗ್ ಮಾಡ್ತೀರಾ ನೀವು? ಕ್ಲಿಯರ್ ಆಗಿ ಹೆಂಗ್ ಹೇಳ್ತೀರಾ ನೀವು? ಕಪಾಳ ಮೋಕ್ಷ ಮಾಡ್ತೀನಿ ಅಂತ ಹೆಂಗ್ ಹೇಳ್ತೀರಾ? ನಿಮ್ದೇನಾದ್ರೂ ವಿಚಾರ ಇದ್ರೆ ಇಡಿ, ನಮ್ದು ವಿಚಾರ ಇಡ್ತೀವಿ. ರಾಹುಲ್ ಗಾಂಧಿ ಸರಿ ತಪ್ಪು ಜನ ನೋಡ್ತಾರೆ, ಮಾನಿಟರ್ ಮಾಡಕ್ಕೆ ಇವ್ರು ಇದ್ದಾರೆ. ನೀವ್ಯಾರು ಕಪಾಳ ಮೋಕ್ಷ ಮಾಡು? ಉದ್ದೇಶಪೂರ್ವಕವಾಗಿ ಆಯ್ತು, ನಿಮ್ದೇನಿದೆ ಹೇಳಿ. ನಿಮ್ದೇನಿದೆ ಹೇಳಿ. ಅವಮಾನ ಮಾಡಕ್ಕೆ ಪ್ರಯತ್ನ ನೋಡಿ. ಇದಕ್ಕೆ ಸಂವಿಧಾನ ಮೇಲೆ ಫ್ರೀಡಮ್ ಆಫ್ ಸ್ಪೀಚ್, ಈ ದಬ್ಬಾಳಿಕೆ ಎಲ್ಲ ಯಾರು ಕೇರ್ ಮಾಡಲ್ಲ. ಶಾಖೆಯಿಂದ RSS ಕಲ್ಸ್ಕೊಟ್ಟಿದ್ದೀವಿ. ಜನ ಇದ್ದಾರೆ, ಜನ ಇದ್ದಾರೆ. ನಾನು ವಿಜೇಂದ್ರ ಒಪ್ತಾರ. ಆಯ್ತು, RSS ರಾಹುಲ್ ಗಾಂಧಿ ವಿಷಯ ಹೇಳ್ರಿ. ರಾಹುಲ್ ಗಾಂಧಿ ಏನ್ ವಿಷಯ ಹೇಳಿ ಹೋಗ್ಲಿ. ನೋಡಿ, ಅಲ್ಲ ನನಗೆ ವಿಷಯ ಅವ್ರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ವಿಷಯ ಹೇಳ್ರಿ, ನೋಡಿ. ಇವರು ಹೆಂಗೆ ನಮ್ಮ ನಾಯಕರ ಬಗ್ಗೆ ಸುಳ್ಳು ಹೇಳುವಂತದ್ದು. ರಾಹುಲ್ ಗಾಂಧಿ ಸುಕನ್ಯಾಕುಮಾರಿ ಏನ್ ಕೇಸ್ ಅದು ಅಂತ ಹೇಳಿ ನೋಡಿ, ಮಾಡಿ ನೋಡಿ. ನೀವ್ ಹೇಳ್ರಿ, ನೀವ್ ಹೇಳ್ದವ್ರು ನೀವು ಗಾಳಿ ಗಾಳಿ ಗುಂಡು ಹೊಡಿತಿರೋದ್ರಿ. ನಮ್ಗೆ ಆ ವಿಷಯ ಹೇಳಿ ಜನಕ್ಕೆ ಇದು ನೀವು ಅವ್ರು ಕಪಾಳ ಮೋಕ್ಷ ಮಾಡ್ತೀನಿ ಅಂದ್ರೆ ನೀವು ಒಂದು ರಾಹುಲ್ ಗಾಂಧಿ ಇಬ್ಬರಿಗೂ ಒಟ್ಟೊಟ್ಟಿಗೆ ಕೇಳಕ್ಕಾಗಲ್ಲ. ಅವ್ರಿಗೆ ಆಮೇಲೆ ಅವ್ರಿಗೂ ಕೇಳ್ತೀನಿ. ಇಬ್ಬರಿಗೂ ಒಟ್ಟಿಗೆ ಪ್ರಶ್ನೆ ಕೇಳಕ್ಕಾಗುತ್ತೆ. ಅಲ್ಲ, ಇಬ್ಬರಿಗೂ ಒಟ್ಟಿಗೆ ಪ್ರಶ್ನೆ ಕೇಳಕ್ಕಾಗುತ್ತೆ. ಇಬ್ಬರಿಗೂ ಒಟ್ಟಿಗೆ ಪ್ರಶ್ನೆ ಕೇಳಕ್ಕಾಗಲ್ಲ. ಸತ್ಯನಾ? ಅಲ್ಲ, ಇಬ್ಬರಿಗೂ ಒಂದೇ ಒಂದು ವಿಷಯ. ಈಗ ಒಂದ್ ನಿಮಿಷ ರೀ, ಈಗ ಅವ್ರು ಹೇಳ್ತಿರೋದು ಅವ್ರ ಕಪಾಳ ಮೋಕ್ಷ. ಅಲ್ಲ, ಒಂದ್ ನಿಮಿಷ ಇರ್ರಿ, ಮಾತಾಡಕ್ಕಾಗಲ್ಲ, ಡಿಬೇಟ್ ಆಗಲ್ಲ. ನಾನ್ ನಿಮ್ಗೆ ಏನ್ ಕೇಳಿದೆ, ಒಂದ್ ನಿಮಿಷ ಸೈಲೆಂಟ್ ಆಗಿರ್ರಿ, ತಾಳ್ಮೆ ತಗೊಳ್ರಿ, ನೀರ್ ಕುಡಿರಿ, ಒಂದು ಲೋಟ ನೀರ್ ಕುಡಿರಿ. ನಾನು ಕೇಳ್ತಿರೋದು ಏನ್ ಗೊತ್ತಾ, ರಾಹುಲ್ ನಾನು ಕೇಳಿಸ್ತೀನಿ. ಜಗಳ ಮಾಡ್ತಿದ್ದಾಗ ಮಧ್ಯಾಹ್ನ ಮಾತು ಕೇಳಿಸುತ್ತೇನೆ ನಿಮಗೆ. ಈ ಕಾಮ ಕೇಳ್ತಾ ಈಗ ಇಬ್ಬರಿಗೂ ನಿಲ್ಲಿಸ್ತಾ ಇದ್ದೀನಿ. ಅಲ್ಲ ಇರ್ರಿ, ಈಗ ನೀವು ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಒಂದ್ ನಿಮಿಷ ರೀ. ಈಗ ನೀವು ಹೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ಕಪಾಳ ಮೋಕ್ಷದ ಬಗ್ಗೆ ನಾನು ಕೇಳೇ ಕೇಳ್ತೀನಿ.
ರಾಹುಲ್ ಗಾಂಧಿದು ಅದ್ಯಾರ ನೀವು ಸುಕನ್ಯಾ ಕುಮಾರಿ ಸ್ಪಷ್ಟ ಮಾತಾಡ್ಬೇಕಾಗಿತ್ತು, ಏನ್ ವಿಷಯ ರಮಾಕಾಂತ್ ಅವ್ರೆ. ನನಗೆ ಗೈಡ್ ಮಾಡ್ಬೇಡ್ರಿ. No, no. ಇಬ್ರು ಹಾಗಾದ್ರೆ ಕಿತ್ತಾಡ್ಬೇಕಾದ್ರೆ ಕಪಾಲ ಮೋಕ್ಷ ಅಲ್ಲ ರೀ, ಮಾಡೋದು ಅಂತ ಒಪ್ತೀರಾ ನೀವು ಹೊಡೆದಾಡ್ಕೊಂಡು ಸಾಯಿರಿ. ಅದಲ್ಲ ಪ್ರಶ್ನೆ. ಮೋಕ್ಷ ನಾನ್ ಕೇಳ್ತಾ ಇದ್ದೇನ್ no. ಗೊತ್ತಾ? ಕೋಪದಲ್ಲಿ ಹೇಳಿದ ವಿಷಯಕ್ಕೆ ಜವಾಬ್ದಾರಿ ನಾನು. ಕೋಪದಲ್ಲಿ ನೀವು ಹೇಳಂಗೂ ಇಲ್ಲ ಸರ್. ಅಲ್ಲ ರೀ. ಹೇಳ್ತೀನಿ, ನೀವು ಹೆಂಗೆ ಉದ್ದೇಶಪೂರ್ವಕ- ಕಪಾಲ ಮೋಕ್ಷ ಅಲ್ಲ ರೀ, ಉದ್ದೇಶಪೂರ್ವಕ- ವಿಷಯವೇ ಹೇಳ್ತಾ ಇಲ್ಲ ಆಯ್ತು, ನಾನು. ಅದಿಲ್ಲ ಅಂತ ಹೇಳಿ. ರತನ್, ಅದಿಲ್ಲ ಅಂತ ಹೇಳಿ ಇಲ್ಲಿ ಯಾರು ನೀವು ಹೊಡೆದಾಡ್ಸ್- ಇಲ್ಲ ರೀ, ಯಾಕಂದ್ರೆ ನೀವು ಮತ್ತು ಕ್ರಿಮಿಗಳು, ಸಾಮಾಜಿಕ ಕ್ರಿಮಿಗಳು ನೀವೆಲ್ಲ ರತನ್, ಬಿಜೆಪಿ ನೀವು ರಾಹುಲ್ ಗಾಂಧಿ ವಿಷಯ ಹೇಳ್ರಿ. ಪ್ರಸ್ತಾಪ ಮಾಡಿದ್ರಿ ತಾನೇ? ಪ್ರಸ್ತಾಪ ಮಾಡಿದ್ರಿ ತಾನೇ ನೀವು? ಗೌಡ್ರೆ, ಒಂದು ನಿಮಿಷ ಪ್ರಸ್ತಾಪ ಮಾಡಿದ್ರಿ ತಾನೇ ನೀವು? ನೀವು ಪ್ರಸ್ತಾಪ ಮಾಡಿದ್ರಿ ತಾನೇ? ವಿಷಯ ಹೇಳ್ರಿ ಅಂತ ಹೇಳಲ್ಲ ಅಂದ್ಮೇಲೆ ಖಾಲಿ ಹೇಳಿದ್ದ ನೀವು ಹಂಗಾದ್ರೆ ತಪ್ಪಿದೆ ಅಂತ ಹೇಳ್ಕೊಂಡು ನೀವು ಬೇಕಾದ್ರೆ ಪ್ರೂವ್ ಮಾಡಿ. ನಾನು ನಿಮ್ಮನ್ನ ಕಪಾಲ ಮೇಲೆ ಕೇಳ್ತೀನಿ. ಹೊಡಿತಾ ಒಂದ್ ನಿಮಿಷ, ಇದ್ದಾರೆ. ರತನ್ ಸುಂದರಿ, ಇದ್ದದ್ದಿದ್ರೆ. ರತನ್ ಸುಂದರಿ ಒಂದು ನಿಮಿಷ. ಈಗ ಗೌಡ್ರೆ ಅವ್ರು ಏನೋ ರಾಹುಲ್ ಗಾಂಧಿ ಸುಕನ್ಯಾ ಲಕ್ಷ್ಮಿನೋ ಅದೇನೋ ಹೆಸರು ಹೇಳಿದ್ರು, ಸುಕನ್ಯಾ ಕುಮಾರಿನೋ ಏನೋ ಹೆಸರು ಹೇಳಿದ್ರು. ನನಗೆ ಅದು ವಿಷಯ ಏನು ಅಂತ ಗೊತ್ತಿಲ್ಲ ರೀ. ನಾನು ಅವ್ರನ್ನ ಬಯಸ್ತಿರೋದೇನು, ಫಸ್ಟ್ ನೀವು ವಿಷಯ ಏನು ಅಂತ ಹೇಳಿ. ರಾಹುಲ್ ಗಾಂಧಿ ಸುಕನ್ಯಾ ಕುಮಾರಿ ಏನೋ ವಿಷಯ ಹೇಳಿದ್ರಲ್ಲ, ಅದೇನು ಅಂತ ನೀವು ಹೇಳಿ. ಆಮೇಲೆ ಗೌಡ್ರೆ ನೀವೇ ಕಪಾಳ ಮೋಕ್ಷ ಮಾಡ್ತೀನಿ ಅಂತ ನೀವ್ಯಾಕೆ ಪದ ಬಳಸಿದ್ರಿ ಅಂತ ಹೇಳಿ ನಾನು ನಿಮಗೂ ಕೇಳ್ತೀನಿ. ನಾನು ಮೊದಲೇ ಕೇಳ್ಬಿಡಿ. ಆಯ್ತು, ನೀವು ಕೇಳ್ಬಿಡಿ ನಾನು ಸರ್. ಹೇಳ್ತೀನಿ ನೋಡಿ, ಓಕೆ. ನಾನು ಕಪಾಳ ಮೋಕ್ಷ ಮಾಡಲ್ಲ ಆಕ್ಚುಲಿ. ಓಕೆ. ಎಂತ ಸಮಯದಲ್ಲೂ ಮಾಡಲ್ಲ. ಇವಾಗ ಸುಮ್ಮನಿರಿ. ಎಂತ ಸಮಯದಲ್ಲೂ ಮಾಡಲ್ಲ. ಓಕೆ. ಅವ್ರು ನಾನು ಕೊಳ್ಪಟ್ಟು ಇಟ್ಕೊಂಡು ನಾನು ಕಪಾಳ ಮೋಕ್ಷ ಮಾಡಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಉದ್ದೇಶಪೂರ್ವಕವಾಗಿ ಈ ಸಂಚುಕೋರರು ಇದಾರಲ್ಲ, ಬಿಜೆಪಿ RSS ಸಂಚುಕೋರರು ಇದಾರಲ್ಲ, ಅವ್ರು ಸುಳ್ಳುಗಳನ್ನು ಹೇಳಿ ರಾಹುಲ್ ಗಾಂಧಿಗೆ ತೇಜೋವಧೆ ಮಾಡ್ತಾನೆ ಇದ್ದಾರೆ. ಆ ತೇಜೋವಧೆ ಕೇಳಿ ಸಾಕಾಗೋಗಿದೆ ನಮಗೆ. ಈ ತರ ಸುಳ್ಳುಗಳನ್ನ ಕೇಳಿ ಸಾಕಾಗೋಗಿದೆ ನಮಗೆ. ನಾನು ರಾಷ್ಟ್ರೀಯ ನಿಮ್ಮ ಚಾನಲ್ ಅಲ್ಲೇ ನಾನು ಹೇಳ್ತಾ ಇದ್ದೀನಿ, ಇದು ಅವ್ರು ಹೇಳಿದ ಸುಳ್ಳು. ಈ ತರ ಮಾಡಬಾರ್ದು, ಮತ್ತೆ ಮಾಡಬಾರ್ದು. ಈ ಇದು ಡಿಬೇಟ್ ಮುಗಿದ ಮೇಲೆ ನಾನು ಇವಾಗ ಹೇಳ್ತೀನಲ್ಲ, ನಾನು ಅಂತ ಎಂತ ಹೊಡೆಯಕ್ಕೆ ಹೋಗಲ್ಲ. ನಾವು ಗಾಂಧಿ ತತ್ವ ಇರುವಂತವ್ರು. ಆದರೆ ಒಂದು ತಾಳ್ಮೆ ಅನ್ನೋದು ಒಂದು ಇರ್ತದೆ, ಒಂದು ಮಿತಿ ಇರ್ತದೆ. ನಾನು ಈ ಡಿಬೇಟ್ ಮುಗಿದ ಮೇಲೆ ಇವ್ರನ್ನು ವಿಜೇಂದ್ರನ್ ಇಬ್ರು ಸೇರಿಸಿ ಒಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಬಿಡ್ತೀನಿ. ಇಬ್ರು ಕೇಸ್ ಹಾಕ್ಬಿಡ್ತೀನಿ. ಯಾಕಂದ್ರೆ ವಿಜೇಂದ್ರ ಹೇಳ್ಕೊಟ್ರ ಪಾಠಕ್ಕೆ ಬಂದು ಇಲ್ಲಿ ಹೇಳ್ತಾರದು ಅವರು. ವಿಜೇಂದ್ರ ರಾಜ್ಯಾಧ್ಯಕ್ಷ ಅಲ್ಲ, ವಿಜೇಂದ್ರ ಏನ್ ಹೇಳ್ಕೊಟ್ಟಿರ್ತಾರೆ ಅದು ಹೊಣೆಗಾರಿಕೆ ಅದು. ನಾನು ನಿಮ್ಮನ್ನ ಕೇಳ್ಬಿಡ್ತೀನಿ ರತನ್. ಈಗ ನೀವೊಂದು ವಿಷಯ ಹೇಳಿದ್ರಿ, ಇದಕ್ಕೆ ನೀವು ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಂತ ಹೇಳೋದಿದ್ರೆ ನೀವು ವಿಷಯ ಪ್ರಸ್ತಾಪ ಮಾಡಬಾರ್ದು. ಎಲ್ಲೇನು ಸರ್ಚ್ ಮಾಡಬೇಕು ನಮ್ಗೆ ಅದ್ರ ಪ್ರಾಥಮಿಕ ತಿಳುವಳಿಕೆ ಇದೆ. ನಮಗಿದು ಗೊತ್ತಿಲ್ಲದಿರೋ ವಿಷಯ ಯಾವುದು, ನೀವು ಯಾವುದೋ ವಿಷಯ ಹೇಳಿದ್ರೆ ನಮಗೆ ಗೊತ್ತಿಲ್ಲಪ್ಪ. ಈಗ ನಾನು ಗೂಗಲ್ ಸರ್ಚ್ ಮಾಡಬೇಕಾದ್ರೆ ನಂಗೆ ಟೈಮ್ ಹಿಡಿಯುತ್ತೆ, ಅದಕ್ಕೆ ಸರ್ಚ್ ಮಾಡ್ಕೋತೀನಿ. ಆಮೇಲೆ ನೀವು ಅದನ್ನು ಏನು ಕೇಳಿದ್ರಿ, ಈಗ ಏನೋ ಅವಳದು ಗೊತ್ತಾ ಅಂತ ನೀವು ಹೇಳಿಬಿಟ್ಬಿಟ್ರೆ ಅದು 100 ಅರ್ಥ ಜನಕ್ಕೆ ಅನ್ವಯ ಆಗುತ್ತದೆ. 100 ದಿಕ್ಕಲ್ಲಿ ಅದನ್ನು ಯೋಚನೆ ಮಾಡೋದು ಮನುಷ್ಯ. ನೋಡ್ತಿರುವಂಥ ವೀಕ್ಷಕ ಇದೇನು ಹೇಳ್ಬಿಟ್ರಲ್ಲ, ಯಾರು ಈ ಸುಕನ್ಯಾ ಕುಮಾರಿ, ಯಾರು ಈ ಸುಕನ್ಯಾ ಲಕ್ಷ್ಮಿ, ಏನಿದು ರಾಹುಲ್ ಗಾಂಧಿ ಅಂತ. ಹಾಗಾಗಿ ಒಂದು ಅಪಾರ್ಥಕ್ಕೋ ಅನರ್ಥಕ್ಕೋ ನನ್ನ ಡಿಬೇಟ್ ಎಡೆ ಆಗಬಾರ್ದು. ನೀವೇನು ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ ಅದನ್ನು ನೀವು ಹೇಳಿ, ಅದನ್ನು ಕನ್ವೆ ಮಾಡಿ, ಅಷ್ಟೇ ನನ್ನ ಪಾಯಿಂಟ್. ರಮಾಕಾಂತ್ ಅವರೇ, ಅದಕ್ಕಿಂತ ಮುಂಚೆ ಇವ್ರೇನು ಹೇಳಿದ್ರು, ಬಿಜೆಪಿ ನಾಯಕರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅಲ್ವಾ? ಅವ್ರಿಗೆ ಏನಾದರೂ ಅದ್ರ ಬಗ್ಗೆ ಏನಾದರೂ ಇದಾಗಿದೆ, ಪ್ರೂವ್ ಆಗಿದೆ ಎಲ್ಲಾದರೂ, ಆಯ್ತಾ? ಆದ್ರಿಂದಾಗಿ ಅದಾದ ನಂತರ ಇವರು ಮಾತಾಡ್ತಿರೋ ವಿಷಯ ಏನು, ಇವರು ಎಲ್ಲ ವಿಷಯವನ್ನು ಡೈವರ್ಟ್ ಮಾಡ್ತಿದ್ದಾರೆ. ಆನಂತರ ಇವ್ರು ಇವಾಗ ಹೇಳಿದ್ರಲ್ಲ, ಇವರಿಗೆ ಪ್ರಶ್ನೆ ಬಿಟ್ಟು ಬೇರೆ ಮಾತಾಡ್ಬೇಡ್ರಿ. ರಾಹುಲ್ ಗಾಂಧಿ ಸುಕನ್ಯಾ ಲಕ್ಷ್ಮಿ ಯಾರು, ಸುಕನ್ಯಾ ಕುಮಾರಿ ಯಾರು? ಇವರಿಗೆ ನೋವಾಯ್ತಲ್ವಾ? ನರೇಂದ್ರ ಮೋದಿ ಅವರಿಗೆ ಏನೇನು ತುಚ್ಛ ಭಾಷೆಯಲ್ಲಿ ಮಾತಾಡಿದ್ದಾರೆ ಇವರು. ನಾನು ಹೇಳೋದ್ ಬಿಟ್ಬಿಟ್ಟು ಎಲ್ಲ ಮಾತಾಡ್ತೀನಿ. ಮೋದಿ ಬಗ್ಗೆ ಚರ್ಚೆ ಮಾಡಿಲ್ಲ ರೀ. ರಾಹುಲ್ ಗಾಂಧಿ ಸುಕನ್ಯಾ ಕುಮಾರಿ ಯಾರು? ನಿಮ್ಮ ಕಾಂಗ್ರೆಸ್ ನಾಯಕರು ಇದನ್ನ ಹೇಳ್ರಿ. ಸುಕನ್ಯಾ ಜನಕ್ಕೆ ಗೊತ್ತಿಲ್ಲಪ್ಪ, ನೀವೇನು ಹೇಳ್ಬಿಟ್ರಿ. ಏನದು? ನಾವು ಯಾವತ್ತಾದ್ರೂ ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಸುಕನ್ಯಾ ಕುಮಾರಿ ಯಾರು? ಹಿಡಿತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಸುಕನ್ಯಾ ಕುಮಾರಿ ಇವಾಗಲೇ ನಿಮಗೆ ಗೊತ್ತಾಯ್ತು ಯಾರು ಸಂವಿಧಾನಕ್ಕೆ ಬೆಲೆ ಕೊಡ್ತಿದ್ದಾರೆ, ಯಾರು ರಾಹುಲ್ ಗಾಂಧಿ ಸುಕನ್ಯಾ ಕುಮಾರಿ ಯಾರು ಫ್ರೀಡಮ್ ಆಫ್ ಸ್ಪೀಚ್ ಬೆಲೆ ಕೊಡ್ತಿದ್ದಾರೆ, ಯಾರು ಗೂಂಡಾಗಿರಿಯನ್ನ ಮಾಡ್ತಿದ್ದಾರೆ ಕೇಳಿಸ್ಕೊಳ್ಳಿ. ಈಗ ಅವ್ರು ಕೇಳಿಲ್ಲ ಅಂದ್ರೆ ನಾನು ಕೇಳಿದ್ದೀನಿ. ನಿಮ್ಮನ್ನ ಕೇಳಿದ್ರೆ 3.5 ಲಕ್ಷದ ಉತ್ತರ ಹೇಳ್ತಾರೆ. 3.5 ಲಕ್ಷದ ಉತ್ತರ ಇಲ್ಲ ನಿಮ್ಮ ಹತ್ರ. ಅದಕ್ಕೆ ಕಪಾಳ ಮೋಕ್ಷ ಮಾಡ್ತೀನಿ ಅಂತ ಹೇಳಿದ್ನಲ್ರಿ. ನಟರಾಜ್ ಗೌಡ್ರ ಬಗ್ಗೆ ಗೌರವ ಇದೆ, ಅವ್ರ ಜೊತೆ ತುಂಬಾ ಡಿಬೇಟ್ಗಳನ್ನ ಮಾಡಿದ್ದೀನಿ ನಾನು. ಈಗಲೂ ಕಂಪ್ಲೇಂಟ್ ಕೊಡ್ರಿ. ಕಾಂಗ್ರೆಸ್ ಪಕ್ಷ ಅವರದೊಂದು ಸಿದ್ಧಾಂತ ಬೇರೆ ಇದೆ, ನಮ್ದೊಂದು ಸಿದ್ಧಾಂತ ಬೇರೆ. ರಾಹುಲ್ ಗಾಂಧಿ ಹೋರಾಡೋಣ, ಉತ್ತರ ಇಲ್ಲ ಅದಕ್ಕೆ. ಆದ್ರೆ ಇವರು ನಾನು ಬ್ರದರ್ ಅಂತಾನೆ ಕರಿತೀನಿ, ನಿಮ್ಮನ್ನ ಬ್ರದರ್ ಅಂತ ಇದು ಮಾಡಿದ್ದೀನಿ. ನೀವು ಕಪಾಳ ಮೋಕ್ಷ ಮಾಡ್ತೀನಿ 2-3 ಸಲ ಮಾತಾಡ್ತಿದ್ಯಲ್ಲ, ಬಹಳ ಬೇಜಾರಾಗಿದೆ. ಅದಕ್ಕೆ ನನ್ನ ನಟರಾಜ್ ಗೌಡ್ರ ಕಪಾಳ ಮೋಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವರಿಂದ ಸ್ಪಷ್ಟೀಕರಣ ಕೇಳಿದ್ದೀನಿ. ಅವರೊಂದು ವಿಚಾರವನ್ನು ಹೇಳಿದ್ದಾರೆ, ಕಂಪ್ಲೇಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರೆ ಓಕೆ, ಈ ಡಿಬೇಟ್ ಬಗ್ಗೆ ನಾವು ಕೂಡ ಬಂದು ಸಾಕ್ಷಿ ಹೇಳಕ್ಕೆ ನಾವೆಲ್ಲ ರೆಡಿ ಇದ್ದೀವಿ, ಏನಾಯಿತು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ ಸುಕನ್ಯಾ ಕುಮಾರಿ ವಿಷಯ ನಿಮಗೆ ಗೊತ್ತಾ ಅಂತ ಕೇಳಿದಾಗ 101 ಸಲ ಕೇಳಿದ್ದೀನಿ ಇದೇ ಮನುಷ್ಯನಿಗೆ, ಯಾರಿಗೆ, ರತನ್ ಅವ್ರಿಗೆ. ಇವರಿಂದ ನಮಗೆ ಉತ್ತರ ಸಿಕ್ಕಿಲ್ಲ. ಗಾಳಿಲಿ ಗುಂಡು ಹೊಡೆಯತಕ್ಕಂಥ ಕೆಲಸದ ಡಿಬೇಟ್ಗಳಲ್ಲಿ ಅಂಥ ಚರ್ಚೆಗಳು ಬರಬಾರ್ದು. ಏನು ಅಂತ ಹೇಳಬೇಕಲ್ಲ, ಅವನ ಬಗ್ಗೆ ಅವಳ ಬಗ್ಗೆ ಗೊತ್ತಾ ಅಂತ ಯಾರೋ ಒಂದು ವಿಷಯ ಹೇಳಿಬಿಟ್ಟಾಗ ಜನಕ್ಕೆ 100 ಥರ ಕನ್ವೆ ಆಗುತ್ತೆ. ಅದೇನಾದರೂ ಇದ್ದರೆ ಹೇಳಿದ್ರೆ ಅದು ಕನ್ವೆ ಆಗಲಿ. ಜನ ಕೂಡ ಎಲ್ಲರ ಬಳಿ ಮೊಬೈಲ್ ಇದೆ, ಇವಾಗ ಇಂಟರ್ನೆಟ್ ಇದೆ, ಕಂಪ್ಯೂಟರ್ ಇದೆ, ಅದು ಕೂಡ ಒಂದು ಚರ್ಚೆ ಆಗಲಿ, ಅದು ಕೂಡ ಒಂದು ವಿಷಯದ ಬಗ್ಗೆ ಅವರ ಅಧ್ಯಯನ ನಡೆದು ಹೋಗಲಿ ಅಲ್ಲಿ ಏನಾಗಿದೆ ಅಂತೇಳಿ. ಸುಮ್ಮನೆ
ಯಾರ ತೇಜೋವಧೆ ಮಾಡೋದು ಕೂಡ ನನ್ನ ಡಿಬೇಟ್ನ ಉದ್ದೇಶ ಅಲ್ಲ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.